ನಮಸ್ಕಾರ ಫ್ರೆಂಡ್ಸ್. ಸ್ಕೇರಿ ಶಾಡೋದ ಮತ್ತೊಂದು ರೋಚಕ ಭಯಾನಕ ಕತೆಗೆ ನಿಮಗೆ ಸ್ವಾಗತ. ಇವತ್ತು ನಾನು ಹೇಳೋಕೆ ಹೊರಟಿರುವಂಥ ಕತೆ ನಮ್ಮಕ್ಕನ ಫ್ರೆಂಡ್ ಜೀವನದಲ್ಲಿ ನಡೆದಿರುವಂಥ ಒಂದು ಭಯಾನಕವಾದ ಘಟನೆ. ಈ ಕತೆ ನಡೆದಿರೋದು ಮಂಗಳೂರಲ್ಲಿ. ಸೊ ಕತೆ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ರಾಜಶೇಖರ್ ತನ್ನ ಹೆಂಡತಿ ಮಕ್ಕಳ ಜೊತೆ ಮಂಗಳೂರಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿರ್ತಾರೆ. ಸೊ ಅವರು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ರಿಟೈರ್ಡ್ ಕೂಡ ಆಗಿರ್ತಾರೆ. ಸೊ ಅವ್ರಿಗೆ ರಿಟೈರ್ಡ್ ಆದಮೇಲೆ ಅವರಿಗೆ ಕಂಪನಿಯಿಂದ ಒಂದಷ್ಟು ಹಣ ಸಿಕ್ಕಿರುತ್ತೆ. ಇವರಿಗೆ ಮೊದಲಿಂದನೂ ಒಂದು ಸ್ವಂತವಾಗಿ ಒಂದು ಕಮ್ಮಿ ರೇಟಲ್ಲಾದರೂ ಪರವಾಗಿಲ್ಲ, ಒಂದು ಸ್ವಂತವಾಗಿ ಒಂದು ಮನೆ ತಗೊಳ್ಬೇಕು ಅನ್ನೋ ಆಸೆ ಇರುತ್ತೆ ಅವರಿಗೆ. ಆ ಕಂಪನಿಯಿಂದ ಒಂದಷ್ಟು ಹಣ ಸಿಕ್ಕಿರುತ್ತಲ್ಲ, ಆ ಹಣದ ಜೊತೆಗೆ ಅವರ ಮಗ ವಿಕಾಸ್ 3-4 ವರ್ಷದಿಂದ ಒಂದು ಕಾರ್ ಶೋರೂಮಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅವನು ಕೂಡ ಒಂದಷ್ಟು ಹಣವನ್ನು ಸೇವ್ ಮಾಡಿರ್ತಾನೆ. ಅಪ್ಪನ ಹಣದ ಜೊತೆಗೆ ಮಗನ ಹಣವನ್ನು ಸೇರಿಸಿ ಇವರೊಂದು ಕಮ್ಮಿ ರೇಟಿಗೆಲ್ಲರೂ ಮನೆ ಸಿಗುತ್ತೆ ಅಂತ ಹುಡುಕ್ತಾ ಇರ್ತಾರೆ. ಅದೇ ಟೈಮಲ್ಲಿ ಬ್ರೋಕರಿಂದ ಕಾವೂರಲ್ಲಿ ಒಂದು ಮನೆ ಇರೋದು ಗೊತ್ತಾಗುತ್ತೆ. ಹಾಗೆ ಅವರು ಆ ಮನೆಯನ್ನು ನೋಡೋಕ್ಕೆ ಬ್ರೋಕರ್ ಜೊತೆ ಹೋಗ್ತಾರೆ. ಮನೆ ಇವರಿಗೆ ಇಷ್ಟ ಆಗುತ್ತೆ. ಮನೆ ಇಷ್ಟ ಆದಮೇಲೆ ಹಣ ಕೊಟ್ಟು ಪೇಪರ್ ವರ್ಕ್ ಎಲ್ಲ ಫೈನಲ್ ಮಾಡಿ ಆ ಮನೆಗೆ ಶಿಫ್ಟ್ ಆಗೋದಕ್ಕೆ ರೆಡಿ ಆಗ್ತಾರೆ. ಆದರೆ ಆ ಮನೆ ಬಗ್ಗೆ ಅವರು ಬೇರೆ ಯಾರ ಹತ್ರನೂ ಕೂಡ ಆ ಮನೆ ಬಗ್ಗೆ ವಿಚಾರಿಸೋದಿಲ್ಲ. ಹಾಗೆ ಅವರು ಶಿಫ್ಟ್ ಆಗುವಂಥ ಟೈಮಲ್ಲಿ ಅದೇ ರಸ್ತೆ ಕ್ರಾಸ್ನಲ್ಲಿ ಇನ್ನೊಂದು ಮನೆ ಇರುತ್ತೆ. ಆ ಮನೆ ಯಜಮಾನ ರಮೇಶ ಅಲ್ಲಿಗೆ ಬರ್ತಾರೆ ಅವ್ರ ಹತ್ರ ಮಾತಾಡೋದಕ್ಕೆ. ಯಾಕಂದರೆ ಅವರಿಗೆ ಆ ಮನೆ ಬಗ್ಗೆ ಕ್ಲಿಯರಾಗಿ ಎಲ್ಲ ವಿಷಯನೂ ಗೊತ್ತಿರುತ್ತೆ. ಆ ಮನೆ ಹೇಗೆ ಏನು ಅಂತ ಅವರಿಗೆ ಗೊತ್ತಿರುತ್ತೆ. ಹಾಗಾಗಿ ಇವರಿಗೊಂದು ವಿಷಯ ಹೇಳಿಬಿಡೋಣ ಅಂತ ಅವ್ರು ಬಂದಿರ್ತಾರೆ. ಆದರೆ ರಾಜಶೇಖರ್ ಕುಟುಂಬ ಐಟಮ್ ಜೋಡಿಸೋದ್ರಲ್ಲಿ ಬ್ಯುಸಿ ಇದ್ದಿದ್ದರಿಂದ, ಮನೆಯ ವಸ್ತುಗಳನ್ನು ಜೋಡಿಸೋದ್ರಲ್ಲಿ ಬ್ಯುಸಿ ಇದ್ದಿದ್ದರಿಂದ ಅವ್ರಿಗೆ ಇವ್ರ ಹತ್ರ ಮಾತಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ರಮೇಶ ವಾಪಸ್ ತನ್ನ ಮನೆಗೆ ಬರ್ತಾನೆ. ಸೊ ಮನೆಯಲ್ಲಿ ಯಶೋಧ ಕೇಳ್ತಾರೆ, ಅಲ್ಲ ರೀ ಮಾತಾಡಿದ್ರ, ಏನು ಹೇಳಿದರು, ಅವ್ರಿಗೆ ಬ್ರೋಕರ್ ಏನು ಸತ್ಯ ಹೇಳಿಲ್ವಂತ ಅಂತ ಕೇಳ್ತಾರೆ. ಆವಾಗ ರಮೇಶ್ ಹೇಳ್ತಾರೆ, ಇಲ್ಲ ಕಣೆ, ನಂಗೆ ಅವ್ರ ಜೊತೆ ಮಾತಾಡೋಕ್ಕಾಗಲಿಲ್ಲ, ಅವ್ರು ಬ್ಯುಸಿ ಇದ್ದರು, ಐಟಮ್ ಎಲ್ಲ ಜೋಡಿಸ್ತಾ ಇದ್ರಲ್ಲ, ಬ್ಯುಸಿ ಇದ್ದರು, ಹಾಗಾಗಿ ನನಗೇನು ಹೇಳೋದಕ್ಕಾಗಲಿಲ್ಲ, ನಾನು ವಾಪಸ್ ಬಂದೆ ಅಂತಾರೆ. ಸರಿ, ಹಾಗಾದರೆ ನಾಳೆ ನಾನೇ ಹೇಳ್ತೀನಿ, ನಂಬೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅಂತ ಯಶೋಧ ಹೇಳ್ತಾರೆ. ಮಾರನೇ ದಿನ ವಿಕಾಸ್ ಕೆಲಸಕ್ಕೆ ಹೋಗಿರ್ತಾನೆ, ಮಾನಸ ಕಾಲೇಜಿಗೆ ಹೋಗಿರ್ತಾಳೆ. ರಾಜಶೇಖರ್ ಅವರು ಮನೆಗೆ ಇನ್ನೊಂದಷ್ಟು ಐಟಮ್ ಬೇಕು ಅಂಥೇಳಿ ಅವ್ರು ಸಿಟಿಗೆ ಹೋಗಿರ್ತಾರೆ. ಸೊ ವೈಜಯಂತಿಯವರು ಒಬ್ಬರೇ ಮನೇಲಿರ್ತಾರೆ. ಯಶೋಧ ವೈಜಯಂತಿಯವರ ಮನೆಗೆ ಹೋಗಿ ತನ್ನ ಪರಿಚಯ ಮಾಡಿಕೊಂಡು, ಅಕ್ಕ ನೀವು ಯಾಕೆ ಈ ಮನೇನ ತಗೊಂಡ್ರಿ, ಈ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ. ಈ ಕಳೆದ ಕೆಲವು ವರ್ಷಗಳ ಹಿಂದೆ ಒಂದು ಹುಡುಗಿ ಮನೆಯ ಬಾಡಿಗೆಗಿದ್ದು ಅವಳು ಸಡನ್ನಾಗಿ ಸೂಸೈಡ್ ಮಾಡಿಕೊಂಡು ತೀರ್ಕೊಂಡ್ಬಿಟ್ಟಿದ್ದಾಳೆ. ಅವಳು ಸೂಸೈಡ್ಗೆ ಕಾರಣ ಏನು ಅಂತ ಇದುವರೆಗೂ ಗೊತ್ತಾಗಲಿಲ್ಲ. ಅದರ ನಂತರ ತುಂಬ ಜನ ಈ ಮನೆಗೆ ಬಾಡಿಗೆಗೆ ಬಂದರು. ಆದರೆ ಈ ಮನೆಯಲ್ಲಿರುವಂಥ ಆತ್ಮ ಅವರನ್ನು ಯಾರನ್ನು ಕೂಡ 6 ತಿಂಗಳು ಸಹ ಈ ಮನೆಯಲ್ಲಿ ನಿಲ್ಲೋದಕ್ಕೆ ಬಿಡಲಿಲ್ಲ. ನಿಮಗೆ ಈ ವಿಷಯ ಬ್ರೋಕರ್ ಹೇಳಿದನೋ ಇಲ್ವೋ ಗೊತ್ತಿಲ್ಲ, ನಮಗೆ ಈ ವಿಷಯ ಗೊತ್ತಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ರಾತ್ರಿ ಎಲ್ಲ ಸ್ವಲ್ಪ ಜಾಗೃತಿ ಆಗಿರಿ, ರಾತ್ರಿ ಯಾರೋ ಕರೆದ್ರು ಅಂತ ಹೊರಗಡೆ ಹೋಗಬೇಡಿ ಅಂತ ಹೇಳಿ ಯಶೋಧ ಅಲ್ಲಿಂದ ತನ್ನ ಮನೆಗೆ ವಾಪಸ್ ಹೋಗ್ತಾಳೆ. ಹಾಂ ಹ್ಞೂ ಅಂತಿದ್ದ ವೈಜಯಂತಿ ಅವರು ನಿಜವಾಗ್ಲೂ ಯಶೋಧರ ಮಾತನ್ನು ನಂಬಿರಲ್ಲ. ವೈಜಯಂತಿಯ ಕ್ಯಾರೆಕ್ಟ್ರೇ ಆ ರೀತಿ ಇರುತ್ತೆ. ಸಡನ್ನಾಗಿ ಯಾರು ಹೇಳಿದ ತಕ್ಷಣ ಅದನ್ನು ಅವರು ನಂಬ್ತಾ ಇರಲಿಲ್ಲ. ಅವರಿಗದು ಕನ್ಫರ್ಮ್ ಆದಮೇಲೆ, ಅವರಿಗದರ ಅನುಭವ ಆದಮೇಲೆ ಅವ್ರು ಅದನ್ನ ನಂಬ್ತಾ ಇದ್ದಿದ್ದು. ಹಾಗಾಗಿ ಅವ್ರು ಅದ್ರ ಬಗ್ಗೆ ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹೀಗೆ ಒಂದಷ್ಟು ದಿನ ಕಳೆಯುತ್ತೆ. ಅವ್ರಿಗೆ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಅನುಭವ ಕೂಡ ಆಗೋದಿಲ್ಲ ಆ ಮನೆಯಲ್ಲಿ. ಹಾಗೆ ಒಂದಿನ ವೈಜಯಂತಿ ಅವರು ಮಾರ್ಕೆಟ್ಗೆ ತರಕಾರಿ ತರೋದಕ್ಕಂತ ಹೋದಾಗ ಒಂದು ಗಂಡ ಹೆಂಡತಿ ಅವರಿಗೆ ಪರಿಚಯ ಆಗ್ತಾರೆ. ಮಾರ್ಕೆಟಲ್ಲಿ ಅವ್ರು ಮಾತಾಡ್ತಾ ಇದ್ದಾಗ, ಈ ರೀತಿ ಈ ಮನೆಗೆ ಹೊಸದಾಗಿ ಬಂದಿದ್ದೀವಿ, ಇಲ್ಲಿರೋದು ನಮ್ಮ ಮನೆ ಅಂತ ಹೇಳಿದಾಗ, ಆ ಗಂಡ ಹೆಂಡತಿ ಯಶೋಧ ಅವರು ಯಾವ ವಿಷಯವನ್ನು ಹೇಳಿದರೋ ಅದೇ ವಿಷಯವನ್ನು ವೈಜಯಂತಿ ಅವರಿಗೆ ಹೇಳ್ತಾರೆ. ಅದರ ಜೊತೆಗೆ ಹೇಳ್ತಾರೆ, ಆ ಹುಡುಗಿ ತೀರ್ಕೊಂಡು ಸ್ವಲ್ಪ ದಿನಕ್ಕೇ ಇಲ್ಲಿ ಇದೇ ರೋಡಲ್ಲಿ ಒಬ್ಬ ಪಾನಿಪುರಿ ಅಂಗಡಿಯವನಿದ್ದ. ಅವನು ತನ್ನ ಕೆಲಸ ಮುಗಿಸ್ಕೊಂಡು ವಾಪಸ್ ಹೋಗುವಾಗ ರಾತ್ರಿ ಆ ಹುಡುಗಿಯ ಆತ್ಮ ಅವನಿಗೆ ಕಾಣಿಸ್ಕೊಂಡಿದೆ. ಆ ಹುಡುಗಿಯ ಆತ್ಮ ಕಾಣಿಸ್ಕೊಂಡಿದ್ದ ದಿನಾನೇ ಅವನು ಹೋಗಿ ಸೂಸೈಡ್ ಮಾಡಿಕೊಂಡು ಸತ್ತೋಗಿದ್ದಾನೆ ಅಂತ ಹೇಳ್ತಾರೆ. ಇದನ್ನು ಕೇಳಿದಾಗ ವೈಜಯಂತಿ ಅವರಿಗೆ ಇರ್ಬೋದೇನೋ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಏನಕ್ಕೂ ಇರಲಿ ಅಂಥೇಳಿ ಅವ್ರ ಮನೆಯಲ್ಲೊಂದು ಪೂಜೆ ಮಾಡಿಸ್ತಾರೆ. ಜೊತೆಗೆ
ಅವರ ಮನೆ ದೇವರಾದ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಳ್ತಾರೆ. ಗಂಡನಿಗೆ ಈ ವಿಷಯವನ್ನು ಹೇಳಿದಾಗ ಗಂಡ ಹೇಳ್ತಾರೆ, ನೀವು ಹೋಗಿ ಬನ್ನಿ, ನಾನು ಬರಲ್ಲ ಅಂತ ಹೇಳ್ತಾರೆ. ಯಾಕಂದರೆ ರಾಜಶೇಖರ್ಗೆ ದೇವರು ದೆವ್ವ ಎರಡರ ಮೇಲೂ ನಂಬಿಕೆ ಇರೋದಿಲ್ಲ. ಹಾಗಾಗಿ ವೈಜಯಂತಿ, ಮಾನಸ ಮತ್ತು ವಿಕಾಸ್ 3 ಜನ ತಿರುಪತಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ವಾಪಸ್ ಬರ್ತಾರೆ. ವಾಪಸ್ ಬರುವಾಗ ಬೆಳಗಿನ ಜಾವ ಒಂದು 4-4:15 ಆಗಿರುತ್ತೆ. ಮಂಗಳೂರು ರೈಲ್ವೆ ಸ್ಟೇಷನಿಂದ ಕಾವೂರಿನವರ ಮನೆಗೆ ಸುಮಾರು 10ರಿಂದ 12 ಕಿಲೋಮೀಟ್ರ್ ಇರುತ್ತೆ. ಸೊ ಆಟೋದಲ್ಲಿ ಹೋಗೋದು ಬೇಡ, ತುಂಬ ಚಾರ್ಜ್ ತೊಗೊಳ್ತಾರೆ ಅಂತೇಳಿ ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾಯಿರ್ತಾರೆ. ಅವರಿಗೊಂದು ಲೋಕಲ್ ಬಸ್ ಸಿಗುತ್ತೆ. ಆ ಬಸ್ಸಲ್ಲಿ ಡ್ರೈವರ್, ಕಂಡಕ್ಟ್ರ್ ಬಿಟ್ಟರೆ ಯಾರೂ ಕೂಡ ಇರೋದಿಲ್ಲ. ಇವರು ಆ ಬಸ್ಸನ್ನು ಹತ್ಕೊಳ್ತಾರೆ. ಆರಾಮಾಗಿ ಎಲ್ಲಿ ಬೇಕಲ್ಲೋ ಕಿಟಕಿ ಸೀಟನ್ನು ಹಿಡ್ಕೊಂಡು ಕೂತ್ಕೊಳ್ತಾರೆ. ಒಂದು ಸೈಡಲ್ಲಿ ಮಾನಸ ಮತ್ತು ವೈಜಯಂತಿ ಅವ್ರು ಕೂತ್ಕೊಂಡಿದ್ರೆ, ಇನ್ನೊಂದು ಸೈಡಲ್ಲಿ ವಿಕಾಸ್ ಕೂತ್ಕೊಂಡಿರ್ತಾನೆ. ಮಾನಸ ಮುಂದಿನ ಸೀಟಲ್ಲಿ ಕೂತ್ಕೊಂಡಿದ್ರೆ, ವೈಜಯಂತಿ ಅವರ ಹಿಂದಿನ ಸೀಟಲ್ಲಿ ಕಿಟಕಿ ಸೈಡಲ್ಲಿ ಕೂತ್ಕೊಂಡಿರ್ತಾರೆ. ಹೀಗೆ ಬಸ್ಸು ಹೋಗ್ತಾ ಇರುತ್ತೆ. ಕಾವೂರಿನ ಹತ್ರ ಇನ್ನೊಂದು ಸ್ವಲ್ಪ ದೂರ ಇದೆ, ಇವರು ಸ್ಟಾಪ್ ಬರೋಕ್ಕೆ ಇನ್ನೊಂದು ಸ್ವಲ್ಪ ದೂರ ಇದೆ ಅನ್ನುವಾಗ ಮಾನಸಳ ಕಿವಿ ಹತ್ರ ಯಾರೋ ಮಾನಸ ಅಂತ ಕರೆದಂಗಾಗುತ್ತೆ. ಇವಳು ಒಂದ್ಸರಿ ಯಾರು ಕರೆದ್ರು ಅಂತೇಳಿ ತಿರುಗಿ ನೋಡ್ತಾಳೆ. ಹಿಂದೆ ಕೂತಿದ್ದವರು ಅಮ್ಮ ನಿನ್ನನ್ನು ಕರೆದ್ಯಾ ಅಂತ ಕೇಳ್ತಾಳೆ. ಇಲ್ಲ ಕಣೆ, ನಾನು ನಿನ್ನ ಕರೆದಿಲ್ಲ ಅಂತ ವೈಜಯಂತಿಯವರು ಉತ್ತರ ಕೊಡ್ತಾರೆ. ಏನೋ ಭ್ರಮೆ ಇರ್ಬೋದು ಅಂತ ಅಂದ್ಕೊಂಡು ಮಾನಸ ಮತ್ತೆ ತನ್ನ ಪಾಡಿಗೆ ತಾನು ಕೂತ್ಕೊಳ್ತಾಳೆ. ಇನ್ನೊಂದು ಸ್ವಲ್ಪ ದೂರ ಹೋದಾಗ ಮತ್ತೆ ಯಾರೋ ಗಂಡಸಿನ ಧ್ವನಿಯಲ್ಲಿ ಮಾನಸ ಅಂತ ಕರೆದಾಗುತ್ತೆ. ಅದು ತುಂಬ ಕ್ಲಿಯರಾಗಿ ಮಾನಸನಿಗೆ ಕೇಳಿಸುತ್ತೆ. ಒಬ್ಬ ಗಂಡಸು ಕರೆದ ಹಾಗೆಯೇ ಮಾನಸನಿಗೆ ತುಂಬ ಕ್ಲಿಯರಾಗಿ ಕೇಳಿಸುತ್ತೆ. ಅದನ್ನು ಕೇಳಿದ ತಕ್ಷಣ ಅವಳು ಬೆಚ್ಚಿ ಬೀಳ್ತಾಳೆ. ಅವಳು ಯಾವ ರೀತಿ ಬೆಚ್ಚಿ ಬೀಳ್ತಾಳೆ ಅಂದರೆ, ಕಂಡಕ್ಟ್ರ್ ಅದನ್ನು ಅಬ್ಸರ್ವ್ ಮಾಡಿ ಕೇಳ್ತಾನೆ, ಯಾಕಮ್ಮ, ಯಾಕೆ ಹೆದರ್ಕೊಂಡ್ರಿ, ಏನಾಯಿತು, ನೀರೇನಾದರೂ ಬೇಕಾ ಅಂತ ಕೇಳ್ತಾನೆ. ಮಾನಸ ಇಲ್ಲ, ಏನೂ ಆಗಲಿಲ್ಲ, ನೀರು ಬೇಡ ಅಂತ ಹೇಳ್ತಾಳೆ. ಈ ಕಡೆ ಅಮ್ಮ ವೈಜಯಂತಿ ಅವರು ಕೇಳ್ತಾರೆ, ಏನಾಯ್ತು, ಯಾಕೆ ಅಂತ. ಆದರೆ ಅವರಿಗೂ ಅವಳು ಏನೂ ಹೇಳೋದಿಲ್ಲ. ಹೀಗೆ ಅವ್ರ ಸ್ಟಾಪ್ ಬರುತ್ತೆ, ಮನೆಗೆ ಹೋಗ್ತಾರೆ. ಅವತ್ತು ಮಾನಸ ಕಾಲೇಜಿಗೆ ಹೋಗ್ತಾಳೆ. ಕಾಲೇಜಿಗೆ ಹೋದಾಗ ವೈಜಯಂತಿಯವರು ಮಾನಸಂಗೆ ಕಾಲ್ ಮಾಡ್ತಾರೆ. ನೀನಿವತ್ತು ಕೆಲಸಕ್ಕೆ ಹೋಗೋದು ಬೇಡ, ಸೀದಾ ಮನೆಗೆ ಬನ್ನಿ, ನೀನು ಫಿಲಮ್ಗೆ ಹೋಗಬೇಕು ಅಂತಿದ್ಯಲ್ಲ, ನಾವಿವತ್ತು ಫಿಲಮ್ ನೋಡೋಕ್ಕೆ ಹೋಗೋಣ ಅಂತ ಹೇಳ್ತಾರೆ. ಸೊ ಮಾನಸ ಪಾರ್ಟ್ ಟೈಮ್ ಆಗಿ ಕಾಲೇಜ್ ಮುಗಿದ ಮೇಲೆ ಒಂದು ಕಂಪ್ಯೂಟರ್ ಇನ್ಸ್ಟಿಟ್ಯೂಟಲ್ಲಿ ಟೀಚರ್ ಆಗಿ ಕೆಲಸಕ್ಕೆ ಸೇರಿರ್ತಾಳೆ. ಸೊ ಇನ್ನೇನು ಅಮ್ಮ ಹೇಳಿದ್ರಲ್ಲ ಅಂಥೇಳಿ ಮಾನಸ ಕಾಲೇಜ್ ಮುಗಿದ ತಕ್ಷಣ ಮನೆಗೆ ಬರ್ತಾಳೆ. ವಿಕಾಸ್ ಮತ್ತು ವೈಜಯಂತಿ ಅವರು ರೆಡಿ ಆಗ್ತಾ ಇರ್ತಾರೆ. ಸೊ ಈ ಕಡೆ ರಾಜಶೇಖರ್ ಅವರು ನಾನು ಫಿಲಮಿಗೆ ಬರೋದಿಲ್ಲ ಅಂತ ಹೇಳಿರ್ತಾರೆ. ಹಾಗಾಗಿ 3 ಜನ ಹೋಗೋ ಪ್ಲ್ಯಾನ್ ಮಾಡಿಕೊಂಡು ಆಟೋದಲ್ಲಿ ಹೋಗ್ತಾರೆ. ಫಿಲಮ್ಗಂತ ಹೊರಟವರು ಹೋಗಿದ್ದು ದರ್ಗಕ್ಕೆ. ಫಿಲಮ್ಗಂತ ಹೇಳಿ ದರ್ಗಕ್ಕೆ ಕರ್ಕೊಂಬಂದಿದ್ದು ನೋಡಿ ಮಾನಸಂಗೆ ಆಶ್ಚರ್ಯ ಆಗುತ್ತೆ. ದರ್ಗದೊಳಗೆ ಹೋದಾಗ ದರ್ಗದ ಗುರುಗಳು ಮಾನಸಳನ್ನು ನೋಡಿ ಅವಳ ಕೈಗೆ ಒಂದು ತಾಯ್ತವನ್ನು ಕಟ್ತಾರೆ. ಜೊತೆಗೊಂದು 4 ಬಾಟ್ಲು ಪವಿತ್ರ ನೀರನ್ನು ಕೊಡ್ತಾರೆ. ಇದನ್ನು ಮನೆ ಮುಂದೆ ಕಟ್ಟಿ ಅಂತ ಹೇಳ್ತಾರೆ. ದರ್ಗದಿಂದ ಹೊರ ಬಂದಾಗ ಮಾನಸ ಕೋಪದಿಂದ, ಅಲ್ಲಮ್ಮ, ಫಿಲ್ಮಿಗಂತ ಸುಳ್ಳು ಹೇಳಿ ನಮ್ಮನ್ನು ದರ್ಗಕ್ಕೆ ಕರ್ಕೊಂಬಂದಿದ್ಯಲ್ಲ ಅಂತ ಮಾನಸ ಕೇಳ್ತಾಳೆ. ಆಗ ವೈಜಯಂತಿಯವರು ಹೇಳ್ತಾರೆ, ನಾನೇನಾದರೂ ನಿನ್ನನ್ನು ಇಲ್ಲಿಗೆ ಕರ್ಕೊಂಬರ್ತೀನಿ ಅಂತ ಸತ್ಯ ಹೇಳಿದಿದ್ರೆ ಅದು ನಿನ್ನನ್ನು ಇಲ್ಲಿ ಕರ್ಕೊಂಬರಕ್ಕೆ ಬಿಡ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಮಾನಸಗೆ ಶಾಕ್ ಆಗುತ್ತೆ. ಅದಂದರೆ ಏನಮ್ಮ ಅಂತ ಕೇಳ್ತಾರೆ. ಅದಕ್ಕೆ ವೈಜಯಂತಿಯವರು ಹೇಳ್ತಾರೆ, ಅದು ನಿಂಗೆ ಅರ್ಥ ಆಗಲ್ಲ, ನೀನು ಸುಮ್ಮನೆ ಇರು, ನಿಂಗೆ ಇವಾಗ ಮನೆಗೆ ಹೋಗೋಣ, ಭಾನುವಾರ ನಿಂಗೆ ರಜೆ ಇರುತ್ತಲ್ಲ, ಆವಾಗ ಬೇಕಾದ್ರೆ ಫಿಲ್ಮಿಗೆ ಹೋಗೋಣ ಅಂತ ಹೇಳ್ತಾರೆ. ಸರಿ, ಅವ್ರು ಮನೆಗೆ ಬರ್ತಾರೆ. ಮನೆಗೆ ಬಂದಮೇಲೆ ರಾಜಶೇಖರ್ ಅವ್ರು ಕೇಳ್ತಾರೆ, ಏನು ಇಷ್ಟು ಬೇಗ ಫಿಲಮ್ ಮುಗೀತಾ ಅಂತ. ಅದಕ್ಕೆ ವೈಜಯಂತಿ ಅವರು, ಇಲ್ಲ ರೀ, ಹೌಸ್ಫುಲ್ ಆಗಿತ್ತು, ಟಿಕೆಟ್ ಸಿಗಲಿಲ್ಲ ಅಂತ ಸುಳ್ಳು ಹೇಳ್ತಾರೆ. ಯಾಕಂದರೆ ಈ ದೇವರು ದೆವ್ವ ಇಂಥದ್ರೆಲ್ಲ ನಂಬಿಕೆ ಇಲ್ಲಲ್ಲ ರಾಜಶೇಖರಿಗೆ, ಹೇಳಿದರೂ ಪ್ರಯೋಜನ ಇರಲಿಲ್ಲ. ಹಾಗಾಗಿ ಅವ್ರು ಆ ಥರ ಸುಳ್ಳು ಹೇಳ್ತಾರೆ. ಅದಾಗಿ ಸ್ವಲ್ಪ ದಿನ ಆಗುತ್ತೆ. ಮಾನಸಂಗೆ ಅವಳ ಕೈಯಲ್ಲಿದ್ದ ತಾಯ್ತನ ಯಾಕೋ ಬಿಚ್ಚಬೇಕು ಅನಿಸುತ್ತೆ. ಅವಳು ಅದನ್ನ ಬಿಚ್ತಾಳೆ. ಬಿಚ್ಚಿದ ಅದೇ ದಿನ ರಾತ್ರಿ ವೈಜಯಂತಿ ಅವರ ಕನಸಲ್ಲಿ ಒಂದು ಹಿರಿಯ ಹೆಂಗಸು ಕನಸಲ್ಲಿ ಕಾಣಿಸ್ಕೊಂಡು, ಈ ಮನೆಯಲ್ಲಿ ಒಂದು ಕಪ್ಪು ಆಕೃತಿ ಇದೆ, ಅದನ್ನು ನೀವು ಈ ಮನೆಯಿಂದ ಓಡಿಸದೇ ಇದ್ದರೆ ನಿಮ್ಮ ಬದುಕು ನರಕ ಆಗುತ್ತೆ ಅಂತ ಹೇಳಿ ಮಾಯವಾಗುತ್ತೆ. ಆ ಕನಸು ಕಂಡ ಮೇಲೆ ವೈಜಯಂತಿ ಅವರಿಗೆ ಎಚ್ಚರ ಆಗುತ್ತೆ. ಆದರೆ ಅವರ ಕನಸು ಬಗ್ಗೆ ಜಾಸ್ತಿಯನ್ನು ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ. ಕನಸಲ್ಲಿ ವೈಜಯಂತಿ ಅವರಿಗೆ ಕಾಣಿಸ್ಕೊಂಡಂಥ ಹೆಂಗಸು
ಬೇರೆ ಯಾರೂ ಅಲ್ಲ, ಮಾನಸಳ ಅಜ್ಜಿ ಆಗಿರ್ತಾರೆ. ಅವರು ಕೆಲವು ವರ್ಷಗಳ ಹಿಂದೆ ತೀರ್ಕೊಂಡಿರ್ತಾರೆ. ನಡೀತಾ ಇರುತ್ತೆ, ಎಲ್ಲನೂ ನಾರ್ಮಲ್ ಆಗಿರುತ್ತೆ. ಯಾವುದೇ ರೀತಿ ಆ ಥರದ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಆಗಲಿ, ಆ ಥರದ್ದೇನು ಭಯಪಡಿಸುವಂಥ ಸನ್ನಿವೇಶಗಳಾಗಲಿ ಆ ಮನೆಯಲ್ಲಿ ಆಗ್ತಾ ಇರಲ್ಲ. ಹೀಗಿದ್ದಾಗ ಸಡನ್ನಾಗಿ ರಾಜಶೇಖರ್ ಅವರಿಗೆ ಊರಲ್ಲಿ ಒಂದು ಕೆಲಸ ಬಂದುಬಿಡುತ್ತೆ. ಅವರ ಜಮೀನಿನ ವಿಷಯದಲ್ಲಿ ಕೋರ್ಟು ಕಚೇರಿ ಅಂತ ಕೆಲಸ ಇದ್ದಿದ್ದರಿಂದ ಅವರು ಸೀದಾ ಊರಿಗೆ ಹೊರಟ್ಬಿಡ್ತಾರೆ. ರಾಜಶೇಖರ್ ಅವರು ಊರಿಗೆ ಹೋಗಿದ್ದ ರಾತ್ರಿ ಸುಮಾರು ರಾತ್ರಿ 1:30 ಆಗಿರುತ್ತೆ. ಸೊ ವಿಕಾಸ್ ಹಾಲಲ್ಲಿ ಮಲ್ಕೊಂಡಿರ್ತಾನೆ. ಸುಮಾರು 1:30 ಗಂಟೆ ರಾತ್ರಿಗೆ ಯಾರೋ ಬಾಗಿಲು ತಟ್ತಾ ಇರೋ ಸೌಂಡ್ ಕೇಳಿಸುತ್ತೆ. ಬಾಗಿಲು ತಟ್ತಾ ವಿಕಾಸ್ ವಿಕಾಸ್ ಬಾಗಿಲು ತೆಗಿಯಪ್ಪ ಅಂತ ಕರಿತಾ ಇರೋ ಥರ ಅವನಿಗೆ ಕೇಳಿಸುತ್ತೆ. ವಿಕಾಸ್ಗೆ ಎಚ್ಚರ ಆಗುತ್ತೆ. ಎಚ್ಚರ ಆದಮೇಲೆ ಕಿವಿ ಕೊಟ್ಟು ಕೇಳ್ತಾನೆ. ಮತ್ತೆ ಅದು ಕ್ಲಿಯರಾಗಿ ಕೇಳಿಸ್ತಾ ಇರುತ್ತೆ ಅವನಿಗೆ, ವಿಕಾಸ್ ವಿಕಾಸ್ ಬಾಗಿಲು ತೆಗಿಯಪ್ಪ ಅಂತ. ಅವನಿಗೆ ಸಡನ್ನಾಗಿ ಶಾಕ್ ಆಗಿಬಿಡುತ್ತೆ. ಯಾಕಂದರೆ ಕರಿತಾ ಇರುವಂಥ ಧ್ವನಿ ಅವನ ಅಪ್ಪನ ಧ್ವನಿ ಥರಾನೇ ಇರುತ್ತೆ. ಈ ಅಪ್ಪನಿಗೇನಾಯಿತು, ಇವತ್ತಷ್ಟೇ ಹೋಗಿದ್ರಲ್ಲ, ಮತ್ತೆ ಯಾಕೆ ವಾಪಸ್ ಬಂದರು? ನನಗೊಂದು ಫೋನ್ ಮಾಡಿದ್ದಿದ್ರೆ ನಾನೇ ಹೋಗಿ ಪಿಕ್ ಮಾಡ್ತಾಯಿದ್ನಲ್ಲ ಅಂತ ಹೇಳಿ ಎದ್ದು ಹೋಗಿ ಬಾಗಿಲು ತೆಗಿತಾನೆ. ಆದರೆ ಬಾಗಿಲಿಂದ ಹೊರಗೆ ಯಾರೂ ಇರೋದಿಲ್ಲ. ಲಿಟ್ರಲಿ ಅಲ್ಲಿ ಯಾರೂ ಇರೋದಿಲ್ಲ. ಅವನು ಅಂದ್ಕೊಳ್ತಾನೆ, ನಂದೇನೋ ಭ್ರಮೆ ಇರ್ಬೋದು ಅಂತ ಅಂದ್ಕೊಂಡು ಅವನು ಮತ್ತೆ ಬಂದು ಮಲ್ಕೊಳ್ತಾನೆ. ಮಾರನೇ ದಿನ ರಾತ್ರಿ ಸುಮಾರು 12:30 1 ಗಂಟೆ ಅಷ್ಟೊತ್ತಿಗೆ ಸೇಮ್ ಇನ್ಸಿಡೆಂಟು ವೈಜಯಂತಿ ಅವ್ರ ಜೊತೆ ನಡೆಯುತ್ತೆ. ವೈಜಯಂತಿ ಮತ್ತು ಮಾನಸ ರೂಮಲ್ಲಿ ಮಲ್ಕೊಂಡಿರ್ತಾರೆ. ರೂಮಿನ ಕಿಟಕಿ ಹತ್ರ ಯಾರೋ ಕಿಟಕಿನ ತಟ್ತಾ ಜಯಂತಿ ಜಯಂತಿ ಬಾಗಿಲು ತೆಗಿ ಅಂತ ಕರಿತಾ ಇರೋ ಥರ ಅವ್ರಿಗೆ ಕೇಳಿಸುತ್ತೆ. ಸೇಮ್ ರಾಜಶೇಖರ್ ಅವ್ರು ಕರೆದ ಥರನೇ ಅವ್ರಿಗೆ ಅದು ಕೇಳಿಸುತ್ತೆ. ಅವ್ರು ಸೀದಾ ಹಾಲಿಗೆ ಬರ್ತಾರೆ. ಹಾಲಿಗೆ ಬಂದು ಬಾಗಿಲು ತೆಗಿತಾರೆ. ಬಾಗಿಲು ತೆಗೆದು ಹೊರಗಡೆ ನೋಡಿದಾಗ ಅಲ್ಲಿ ಯಾರೂ ಇರೋದಿಲ್ಲ. ರೀ ಎಲ್ಲಿಗೆ ಹೋದ್ರಿ ಅಂತ ಕೂಗ್ತಾರೆ. ಆವಾಗ ವಿಕಾಸ್ಗೆ ಎಚ್ಚರ ಆಗಿ ವಿಕಾಸ್ ಹೇಳ್ತಾನೆ, ಅಮ್ಮ ಅಲ್ಲಿ ಯಾರೂ ಇಲ್ಲ, ನೀನು ಬಂದು ಬಾಗಿಲು ಹಾಕು ಅಂತ ಹೇಳ್ತಾನೆ. ಅಲ್ಲ ಕಣೋ, ಅಪ್ಪ ಬಂದರು, ಅಪ್ಪ ಕರೆದಂಗಾಯಿತು, ಅದಕ್ಕೆ ನೋಡ್ತಾ ಇದ್ದೀನಿ. ನಿನ್ನೆ ರಾತ್ರಿ ನನಗೂ ಕೂಡ ಹಾಗೆ ಅನ್ನಿಸ್ತು, ಹೊರಗಡೆ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ ಅಂತ ವಿಕಾಸ್ ಹೇಳ್ತಾನೆ. ಅವರಿಗೆ ಇಲ್ಲಿ ಏನೋ ನಡೀತಾ ಇದೆ ಅಂತ ಅನಿಸುತ್ತೆ ವೈಜಯಂತಿ ಅವರಿಗೆ. ಆದರೆ ಮಕ್ಕಳ ಹತ್ರ ಅವರು ಏನೂ ಹೇಳೋದಿಲ್ಲ. ಮಾರನೇ ದಿನ ಮಾನಸಳ ಜೊತೆ ಅವರು ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಮಾನಸಂಗೆ ಹೇಳ್ತಾರೆ, ಹೇಗೋ ಅಪ್ಪ ಇಲ್ವಲ್ಲ, ಇಡೀ ಮನೆಗೆ ಸಾಂಬ್ರಾಣಿ ಹೊಗೆ ಹಾಕು ಅಂತ ಹೇಳ್ತಾರೆ. ಇವಳು ಸಾಂಬ್ರಾಣಿ ಎಲ್ಲ ರೆಡಿ ಮಾಡಿಕೊಂಡು ಹೊಗೆ ಹಾಕ್ತಾ ರೂಮಿಗೆ ಹೋಗ್ತಾಳೆ. ಇವಳು ರೂಮಿಗೆ ಹೋಗುವಾಗ ಕರೆಕ್ಟಾಗಿ ನೋಡಿರ್ತಾಳೆ, ಅಲ್ಲಿ ಒಂದು ಕಪ್ಪು ಬಣ್ಣದ ಆಕೃತಿ ಇರುತ್ತೆ ಆ ರೂಮಲ್ಲಿ. ಇವಳು ಯಾವಾಗ ಸಾಂಬ್ರಾಣಿ ತಗೊಂಡು ಒಳಗೆ ಹೋಗ್ತಾಳೋ ಆ ಕಪ್ಪು ಬಣ್ಣದ ಆಕೃತಿ ಮಾಯವಾಗೋಗುತ್ತೆ. ಇದನ್ನು ನೋಡಿ ಅವಳಿಗೆ ಶಾಕ್ ಆಗಿಬಿಡುತ್ತೆ, ಹೆದರಿಕೆನೂ ಆಗುತ್ತೆ. ಆದರೆ ಇದನ್ನು ಅವಳ ತಾಯಿ ಹತ್ರ ಹೇಳೋದಿಲ್ಲ. ಹೀಗೆ ನಡೀತಾ ಇರುತ್ತೆ. ಒಂದಿನ ಶಾಸ್ತ್ರ ಕೇಳಬೇಕು ಅಂತ ವೈಜಯಂತಿಯವರು ಒಂದು ಗುರುಗಳ ಹತ್ರ ಹೋಗ್ತಾರೆ. ಗುರುಗಳ ಹತ್ರ ಹೋದಾಗ ಮನೆಯಲ್ಲಿ ಈ ರೀತಿ ಘಟನೆಗಳು ಆಗ್ತಾಯಿದೆ, ಮಕ್ಕಳೆಲ್ಲ ಹೆದರ್ತಾ ಇದ್ದಾರೆ ಅಂತ ಹೇಳಿದಾಗ ಆ ಗುರುಗಳು ಹೇಳ್ತಾರೆ, ನೀವು ಆದಷ್ಟು ಬೇಗ ಆ ಮನೇನ ಖಾಲಿ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ವೈಜಯಂತಿಯವರು ಹೇಳ್ತಾರೆ, ಏನು ಸ್ವಾಮಿ ನೀವು ಹೀಗೆ ಹೇಳ್ತಾ ಇದ್ದೀರಾ? ನನ್ನ ಗಂಡ ಮತ್ತು ಮಗ ಕಷ್ಟಪಟ್ಟು ಈಗಷ್ಟೇ ಹೊಸ ಮನೇನ ಖರೀದಿ ಮಾಡಿದ್ದಾರೆ, ಇವಾಗ ನೋಡಿದ್ರಿ ಮನೆ ಬಿಟ್ಟು ಹೋಗಿ ಅಂತಿರಲ್ಲ ಅಂತ ಹೇಳ್ತಾರೆ. ಆಗ ಗುರುಗಳು ಹೇಳ್ತಾರೆ, ಸ್ವಲ್ಪ ದಿನ ಬಿಟ್ಟು ಬನ್ನಿ, ನಾನು ಅದಕ್ಕೆ ಏನಾದ್ರು ಪರಿಹಾರ ಹೇಳ್ತೀನಿ ಅಂತ ಹೇಳ್ತಾರೆ. ಹೀಗೆ ಒಂದಷ್ಟು ದಿನಗಳು ಕಳೆಯುತ್ತೆ. ಯಾವ ರೀತಿ ಅಂದರೆ, ಈ ರೀತಿಯ ಘಟನೆಗಳು ಮಧ್ಯೆ ಮಧ್ಯೆ ನಡೀತಾ ಇದ್ದರೂ ಸಹ ಅದನ್ನೆಲ್ಲ ಇಗ್ನೋರ್ ಮಾಡಿಕೊಂಡು ಅದನ್ನೆಲ್ಲ ಅನುಭವಿಸ್ತಾ ಸುಮಾರು ಒಂದು 2 ರಿಂದ 3 ವರ್ಷಗಳ ಕಾಲ ಅದೇ ಮನೆಯಲ್ಲಿ ಅವರು ವಾಸವಾಗಿರ್ತಾರೆ. ಒಂದಿನ ರಾತ್ರಿ ಮಾನಸಂಗೆ ಬಾಯಾರಿಕೆ ಆಗ್ತಾ ಇರುತ್ತೆ. ನೀರು ಕುಡಿಬೇಕು ಅಂತ ಅವಳು ಕಿಚನ್ಗೆ ಹೋಗ್ತಾಳೆ. ಕಿಚನ್ಗೆ ಹೋದಾಗ ಅಪ್ಪನ ರೂಮಿನ ಕಡೆ ನೋಡ್ತಾಳೆ. ಅಪ್ಪ ರೂಮಲ್ಲಿ ಮಲಗಿರ್ತಾಳೆ. ಅಪ್ಪನ ಪಕ್ಕದಲ್ಲೇ ಒಂದು ಹೆಂಗಸು ಕೂತ್ಕೊಂಡು ಅಪ್ಪನ ತಲೆ ಸವರ್ತಾ ಇರುತ್ತೆ. ಅದನ್ನು ನೋಡಿ ಅವಳಿಗೆ ಶಾಕ್ ಆಗಿಬಿಡುತ್ತೆ. ಯಾಕಂದರೆ ಅಪ್ಪ ಇದ್ದಾಗ ಮನೆಯಲ್ಲಿ ಅಪ್ಪ ರೂಮಲ್ಲಿ ಮಲಗ್ತಾ ಇರ್ತಾರೆ, ಸೊ ಇವರೆಲ್ಲ ಹಾಲಲ್ಲಿ ಮಲಗ್ತಾ ಇರ್ತಾರೆ. ಆದರೆ ಈ ಟೈಮಲ್ಲಿ ಅಪ್ಪನ ರೂಮಲ್ಲಿ ಇನ್ನೊಂದು ಹೆಂಗಸಿರೋದಕ್ಕೆ ಹೇಗೆ ಸಾಧ್ಯ ಅಂತ ಅವಳಿಗೆ ಆಶ್ಚರ್ಯದ ಜೊತೆಗೆ ಒಂಥರ ಶಾಕ್ ಆಗಿಬಿಡುತ್ತೆ. ಸೊ ಈ ಕಡೆ ಸಿಚುವೇಶನ್ ಯಾವ ಥರ ಆಗಿರುತ್ತೆ ಅಂತ, ನೀರು ಕುಡಿಯೋಕ್ಕಂತ ಹೋಗಿರ್ತಾಳೆ, ನೀರು ಕುಡಿಯೋದನ್ನು ಮರೆತು ಸೀದಾ ರೂಮಿಗೆ ಸೀದಾ ಬಂದು ಮಲ್ಕೊಂಡು ಬಿಟ್ಟಿರ್ತಾಳೆ. ಅವಳು ಮಲಗಿದ ತಕ್ಷಣ ಅವಳಿಗೆ ತುಂಬ ಚೆನ್ನಾಗಿ ನಿದ್ರೆ ಬಂದುಬಿಡುತ್ತೆ.
ಬೆಳಿಗ್ಗೆ ಎಚ್ಚರ ಆದಾಗ ಮತ್ತೆ ಈ ಘಟನೆಗಳು ನೆನಪಾಗುತ್ತೆ. ಅವತ್ತು ರಾತ್ರಿ ಅವಳಿಗೆ ಅಲ್ಲೊಂದು ಕಪ್ಪು ಆಕೃತಿ ಕಂಡಿದ್ದು ರೂಮಲ್ಲಿ. ನಿನ್ನೆ ನೋಡಿದರೆ ಯಾವುದೋ ಒಂದು ಹೆಂಗಸು ಅಪ್ಪನ ರೂಮಲ್ಲಿ ಅಪ್ಪನ ತಲೆ ಸವರ್ತಿ. ಇದೆಲ್ಲ ಘಟನೆಗಳು ಅವಳಿಗೆ ಒಂಥರ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇರುತ್ತೆ ಅವಳ ತಲೆಯಲ್ಲಿ. ಹೀಗೆ ಆಗುತ್ತೆ. ಒಂದಿನ ಇವಳು ಕಾಲೇಜ್ಗಂತ ಹೊರಡ್ತಾಳೆ. ಯಾವಾಗಲೂ ಕಾಲೇಜ್ಗೆ ಹೋಗುವಾಗ ವಿಕಾಸ್ ಕೆಲಸಕ್ಕೆ ಹೋಗ್ತಾ ಇರ್ತಾನಲ್ಲ, ಸೊ ವಿಕಾಸೇ ಅವಳನ್ನ ಡ್ರಾಪ್ ಮಾಡ್ತಾ ಇರ್ತಾನೆ. ಆದರೆ ಈ ಬಾರಿ ವೈಜಯಂತಿ ಅವರಿಗೆ ಬ್ಯಾಂಕ್ಗೆ ಹೋಗ್ಲಿಕ್ಕಿದ್ದರಿಂದ ವೈಜಯಂತಿ ಮತ್ತು ಮಾನಸ ಒಟ್ಟಿಗೆ ಮನೆಯಿಂದ ಹೊರಡ್ತಾರೆ. ಮಾನಸಲ ಸಿಚುವೇಶನ್ ಯಾವ ಥರ ಇರುತ್ತೆ ಅಂದರೆ, ಅವಳಿಗೆ ಇಷ್ಟು ದಿನ ಅವಳು ನೋಡಿರುವಂಥ ಘಟನೆಗಳನ್ನು ಅಮ್ಮನ ಹತ್ರ ಹೇಳದೆ ಇರೋಕ್ಕೆ ಆಗೋದೇ ಇಲ್ಲ. ಸೊ ಅವಳು ಅಮ್ಮನ ಹತ್ರ ಎಲ್ಲವನ್ನ ಹೇಳ್ತಾರೆ. ಆಗ ವೈಜಯಂತಿಯವರು ಮಾನಸಗೆ ಬೈತಾರೆ, ಈ ವಿಷಯಗಳನ್ನೆಲ್ಲ ಮೊದಲೇ ಹೇಳಿದಿದ್ರೆ ಮೊದಲೇ ಏನಾದರೂ ಪರಿಹಾರ ಮಾಡ್ಬೋದಿತ್ತಲ್ಲ ಅಂತ ಹೇಳಿ ಬೈತಾರೆ. ಹೀಗೆ ನಡೀತಾ ಇದ್ದಾಗ ಒಂದಿನ ದೀಪಾವಳಿ ಹಬ್ಬ ಬರುತ್ತೆ. ದೀಪಾವಳಿ ಹಬ್ಬನ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಎಲ್ಲರೂ ಮಲ್ಕೊಂಡಿರ್ತಾರೆ. ಸುಮಾರು 1:30-2 ಗಂಟೆ ರಾತ್ರಿಗೆ ಯಾರೋ ಬಾಗಿಲು ತಟ್ಟಿದ ಥರ ಇವರಿಗೆ ಸೌಂಡ್ ಕೇಳಿಸುತ್ತೆ. ಜೊತೆಗೆ ಒಂದು ಹೆಂಗಸಿನ ಧ್ವನಿ ಇವರಿಗೆ ಕೇಳಿಸುತ್ತೆ, ಈ ಮನೆ ನಂದು, ಈ ಮನೆನ ಬಿಟ್ಟು ನೀವು ಇಲ್ಲಿಂದ ತೊಲಗಿ, ಇಲ್ಲಾಂದರೆ ಪರಿಣಾಮ ನೆಟ್ಟಗಿರೋದಿಲ್ಲ, ನಾನು ಯಾರನ್ನು ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ಹೆಂಗಸು ಜೋರಾಗಿ ಹೇಳುತ್ತೆ. ವೈಜಯಂತಿ ಮತ್ತು ಮಕ್ಕಳಿಗೆ ತುಂಬಾ ಹೆದರಿಕೆ ಶುರುವಾಗುತ್ತೆ. ಆದರೆ ರೂಮಲ್ಲಿ ಮಲ್ಕೊಂಡಿದ್ದಂಥ ರಾಜಶೇಖರ್ ಇದನ್ನು ಕೇಳಿಸ್ಕೊಂಡು, ಈ ಮನೆ ನಂದು, ನಾನು ಈ ಮನೆಗೆ ದುಡ್ಡು ಕೊಟ್ಟಿದ್ದೀನಿ, ನಿನಗೆ ಬೇಕಾದ್ರೆ ನೀನೇ ಇಲ್ಲಿಂದ ಹೋಗು ಅಂತ ಆ ಹೆಂಗಸಿನ ಆತ್ಮ ಏನು ಇರುತ್ತೆ ಆ ಆತ್ಮಕ್ಕೇ ಆವಾಜ್ ಹಾಕೋ ರೀತಿಯಲ್ಲಿ ರಾಜಶೇಖರ್ ಅವರು ಹೇಳ್ತಾರೆ. ಯಾಕಂದರೆ ಅವರಿಗೆ ದೆವ್ವ ಭೂತ ದೇವರು ಇದು ಯಾವುದ್ರ ಮೇಲೆ ನಂಬಿಕೆ ಇರೋದಿಲ್ಲಲ್ಲ. ಸೊ ಅವರು ತುಂಬ ಧೈರ್ಯವಾಗಿಯೇ ಜೋರಾದ ಧ್ವನಿಯಲ್ಲಿ ಆವಾಜ್ ಹಾಕೋ ರೀತಿಯೇ ಆ ಆತ್ಮಕ್ಕೆ ಹೇಳುತ್ತೆ. ಅದರ ನಂತರ ಸಂಪೂರ್ಣವಾಗಿ ಶಾಂತವಾಗುತ್ತೆ. ಸೊ ರಾಜಶೇಖರ್ ಆರಾಮಾಗಿ ಮಲ್ಕೋತಾರೆ. ಆದರೆ ವೈಜಯಂತಿ ಮತ್ತು ಮಕ್ಕಳಿಗೆ ನಿದ್ರೆನೇ ಬರೋದಿಲ್ಲ. ಸೊ ಮಾರನೇ ದಿನವೇ ವೈಜಯಂತಿ ಅವರು ಸೀದಾ ಗುರುಗಳ ಹತ್ರ ಹೋಗ್ತಾರೆ. ಹಿಂಗಾಗಿದೆ ಸ್ವಾಮಿ, ಈ ಥರ ಆಗಿದೆ ಅಂತ ಎಲ್ಲ ವಿಷಯವನ್ನು ಹೇಳ್ತಾರೆ. ಆಗ ಆ ಗುರುಗಳು ಹೇಳ್ತಾರೆ, ಆ ಆತ್ಮನ ಉಚ್ಚಾಟನೆ ಮಾಡಬೇಕಾದ್ರೆ ಒಂದು ದೊಡ್ಡ ಪೂಜೆ ಮಾಡಬೇಕಾಗುತ್ತೆ, ಅದಕ್ಕೆ ತುಂಬ ಸಿದ್ಧತೆ ಮಾಡ್ಕೋಬೇಕು. ಸೊ ಆ ಸಿದ್ಧತೆ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಆಗೋ ತನಕ ನೀವು ಬಾಡಿಗೆ ಮನೆಯಲ್ಲಿರಿ. ಪೂಜೆ ಎಲ್ಲ ಆಗಿ ಆ ಆತ್ಮವನ್ನು ಉಚ್ಚಾಟನೆ ಮಾಡಿದ್ಮೇಲೆ ಮತ್ತೆ ನೀವು ಮನೆಗೆ ಬಂದು ಸೇರ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ವೈಜಯಂತಿಯವರು ಮನೆಗೆ ಬಂದು ಗಂಡನ ಹತ್ರ ವಿಷಯವನ್ನು ಹೇಳ್ತಾರೆ. ಆದರೆ ರಾಜಶೇಖರ್ ಅವರು ವೈಜಯಂತಿಗೆ ಸರಿ ಬೈತಾರೆ. ಯಾಕಂದರೆ ಮೊದಲೇ ಅವರಿಗೆ ಈ ಆತ್ಮ ದೆವ್ವ ದೇವರು ಇದ್ರ ಮೇಲೆ ನಂಬಿಕೆ ಇರೋದಿಲ್ಲ. ಜೊತೆಗೆ ಕಷ್ಟಪಟ್ಟು ಕೂಡಿಟ್ಟ ಹಣದಲ್ಲಿ ತಗೊಂಡಿರೋ ಮನೇನ ಬಿಟ್ಟು ಮತ್ತೆ ಬಾಡಿಗೆ ಮನೆಯಲ್ಲಿ ಇರೋದು ಅಂದಾಗ ಅವ್ರಿಗೆ ತುಂಬ ಸಿಟ್ಟು ಬಂದುಬಿಡುತ್ತೆ. ಆದರೆ ಹಾಗೋ ಹೀಗೋ ಕನ್ವಿನ್ಸ್ ಮಾಡಿ ಅವರಿಗೆ ಬಾಡಿಗೆ ಮನೆಗೆ ಹೋಗೋದಕ್ಕೆ ಒಪ್ಪಿಸ್ತಾರೆ. ಹೀಗೆ ಬಾಡಿಗೆ ಮನೆಯನ್ನು ಹುಡ್ಕೋಕ್ಕೆ ಶುರು ಮಾಡ್ತಾರೆ. ಆವಾಗ ಇವರಿದ್ದಲ್ಲಿಂದ 8 ಕಿಲೋಮೀಟ್ರ್ ದೂರದಲ್ಲಿ ಅಂದರೆ ಬಜ್ಪೆಯಲ್ಲಿ ಇವರಿಗೊಂದು ಬಾಡಿಗೆ ಮನೆ ಸಿಗುತ್ತೆ. ಆ ಮನೆ ಈ ಮನೆಗಿಂತಲೂ ತುಂಬ ಚೆನ್ನಾಗಿರುತ್ತೆ, ದೊಡ್ಡದಾಗಿರುತ್ತೆ, ಕ್ಲೀನಾಗಿರುತ್ತೆ. ಮನೆಗೆ ಬಂದ ತಕ್ಷಣ ಅವ್ರಿಗೆ ತುಂಬ ಖುಷಿಯಾಗಿಬಿಡುತ್ತೆ. ಅಲ್ಲಿ ದೇವ್ರ ಮನೆ ಕೂಡ ಇರುತ್ತೆ. ವೈಜಯಂತಿ ಅವರಿಗೆ ಪೂಜೆ ಮಾಡೋದಂದರೆ ತುಂಬ ಇಷ್ಟ ಇರುತ್ತಲ್ಲ. ಸೊ ಅವ್ರಿಗೆ ತುಂಬ ಖುಷಿಯಾಗಿಬಿಡುತ್ತೆ. ಈ ಮನೆಗೆ ಬಂದು ನಾವು ಸೇಫ್ ಆದ್ವಿ ಅಂತ ಅಂದ್ಕೊಳ್ತಾರೆ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ಹಾಗಿದ್ದಾಗ ಇವರಿಗೆ ಇವರ ಮನೆ ಪಕ್ಕದೊಬ್ಬರ ಪರಿಚಯ ಆಗುತ್ತೆ. ಪರಿಚಯ ಆದಾಗ ವೈಜಯಂತಿ ಅವರು ಮಾತಾಡ್ತಾ ತುಂಬ ಓಪನ್ ಅಪ್ ಆಗಿ ಎಲ್ಲ ವಿಷಯನ ಅವ್ರ ಹತ್ರ ಶೇರ್ ಮಾಡ್ಕೊಳ್ತಾರೆ. ಅವ್ರಿಗೆ ಹಳೆ ಮನೇಲಿ ಆಗ್ತಿದ್ದ ಪ್ರಾಬ್ಲಮ್ಗಳ ಬಗ್ಗೆ ಎಲ್ಲ ವಿಷಯನ ಅವ್ರ ಹತ್ರ ಶೇರ್ ಮಾಡ್ಕೊಳ್ತಾರೆ. ಶೇರ್ ಮಾಡಿಕೊಂಡಾಗ ಆ ವ್ಯಕ್ತಿ ಹೇಳ್ತಾರೆ, ಇಲ್ಲೂ ಕೂಡ ಸ್ವಲ್ಪ ದೂರದಲ್ಲಿ ಒಂದಷ್ಟು ಘಟನೆ ನಡೆದಿದೆ, ಈ ಘಟನೆಯಿಂದ ತುಂಬ ಜನ ಪ್ರಾಣ ಕೂಡ ಹೋಗಿದೆ ಅಂತ ಹೇಳ್ತಾರೆ. ಆದರೆ ಅದ್ರ ಬಗ್ಗೆ ಇವರು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ಇವ್ರಿಗೆ ಯಾವಾಗ ಒಂದು ಮನೆಯಲ್ಲಿರೋ ಆತ್ಮನ ಓಡಿಸಿ ಆ ಮನೆಗೆ ಮತ್ತೆ ಸೇರ್ಕೋತೀವಿ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಆ ಒಂದು ಯೋಚನೆ ಅವ್ರ ತಲೆಯಲ್ಲಿ ಇದ್ದಿದ್ದರಿಂದ ಅವರು ಅದ್ರ ಬಗ್ಗೆ ಈ ವ್ಯಕ್ತಿ ಹೇಳಿದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹೀಗೆ ದಿನಗಳು ಹೋಗ್ತಾ ಇರುತ್ತೆ. ಒಂದು ರಾತ್ರಿ ಸುಮಾರು ಒಂದು 12-12:30 ಟೈಮಿಗೆ ಮಾನಸಳಿಗೆ ಯಾರೋ ಒಬ್ಬ ಗಂಡಸು ಅಳ್ತಾ ಇರೋ ಹಾಗೆ, ಜೊತೆಗೆ ಯಾರೋ ಒಬ್ಬಳು ಹೆಂಗಸು ಅಳ್ತಾ ಇರೋ ಹಾಗೆ ಕೇಳಿಸುತ್ತೆ. ತುಂಬ ಕ್ಲಿಯರಾಗಿ ಗಂಡಸು ಮತ್ತು ಹೆಂಗಸು ಒಟ್ಟೊಟ್ಟಿಗೆ ಅಳ್ತಾ ಇರೋ ಥರ ಕೇಳಿಸುತ್ತೆ. ಜೊತೆಗೆ ರೋಡಲ್ಲಿ ಬೀದಿ ನಾಯಿಗಳು ಜೋರಾಗಿ ಕೂಗ್ತಾ ಇರೋ ಹಾಗೆ ಕೇಳಿಸೋದಕ್ಕೆ ಶುರುವಾಗುತ್ತೆ. ಅವಳು ಅಮ್ಮನ ಹತ್ರ ಹೇಳ್ತಾಳೆ, ಅಮ್ಮ ಏನಮ್ಮ ನನಗೆ ಈ ಥರ ಕೇಳಿಸ್ತಾ ಇದೆ ಅಂತ.
ಆಗ ವೈದ್ಯ ಅಂತ ಹೇಳ್ತಾರೆ, ಏನು ಕೇಳಿಸ್ತಿದೆ, ನಾಯಿ ಕೂಗ್ತಾ ಇರೋದಷ್ಟೇ ಕೇಳ್ತಾ ಇದೆ, ನಾಯಿ ಏನೋ ಆಳ್ತಾ ಇದೆ, ನೀನು ಸುಮ್ಮನೆ ಮಲ್ಕೋ ಅಂತ ಹೇಳ್ತಾರೆ. ಆದರೆ ಮಾನಸಿಗೆ ತುಂಬ ಕ್ಲಿಯರಾಗಿ ಒಂದು ಗಂಡಸು ಮತ್ತು ಒಂದು ಹೆಂಗಸು ಜೋರಾಗಿ ಅಳ್ತಾ ಇರೋ ಥರ ಕೇಳಿಸ್ತಾ ಇತ್ತು. ಆದರೆ ವೈದ್ಯಂತಿಗೆ ಅದು ಕೇಳಿಸ್ತಾ ಇರಲಿಲ್ಲ. ಹೀಗೆ ನಡೀತಾ ಇರುತ್ತೆ. ಹೀಗೆ ನಡೀತಾ ಇದ್ದಾಗ ಮಾನಸ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಸೊ ಆ ಕೆಲಸ ಮಾಡ್ತಿದ್ದಾಗ ಅಲ್ಲಿ ಅವಳಿಗೊಂದು ಹುಡುಗನ ಪರಿಚಯ ಆಗುತ್ತೆ. ಸೊ ಆ ಹುಡುಗನ ಹತ್ರ ಇವಳು ಎಲ್ಲವನ್ನು ಹೇಳ್ಕೊಂಡಿರ್ತಾಳೆ. ಈ ಥರ ನಮ್ಮ ಮನೇಲಿ ಈ ಥರ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಅವನು ಹೇಳ್ತಾನೆ, ನಮ್ಮ ಊರಲ್ಲಿ ಒಬ್ಬ ಗುರುಗಳಿದ್ದಾರೆ, ಅವರು ಯಾವ ರೀತಿ ಪ್ರಾಬ್ಲಮ್ ಆದರೂ ಸಾಲ್ವ್ ಮಾಡ್ತಾರೆ ಅಂತ. ಸೊ ಅವನು ಮಾನಸನ ಜೊತೆ ಅವ್ರ ಮನೆಗೆ ಬರ್ತಾನೆ. ಮನೆಗೆ ಬಂದು ಮಾನಸನ ಅಮ್ಮನ ಹತ್ರ ಎಲ್ಲವನ್ನ ಹೇಳ್ತಾನೆ, ಈ ಥರ ನಮ್ಮೂರಲ್ಲಿ ಒಬ್ಬರು ಗುರು ಇದ್ದಾರೆ, ಅವರು ಈ ಥರ ಸಮಸ್ಯೆನೆಲ್ಲ ಪಟ್ ಅಂತ ಸಾಲ್ವ್ ಮಾಡಿಕೊಡ್ತಾರೆ ಅಂತ ಹೇಳ್ತಾರೆ. ಈ ವೈಜಯಂತಿ, ಈ ರಾಜಶೇಖರ್ ಕುಟುಂಬದ ಒಂದು ಸಿಚುವೇಶನ್ ಯಾವ ಥರ ಇರ್ತದೆ, ಯಾರಾದರೂ ಸರಿ ಒಂದು ಪರಿಹಾರ ಕೊಡ್ತೀನಿ ಅಂದರೆ ಮಾಡಿಸ್ಬಿಡೋಣ, ಒಂದು ಟ್ರೈ ಮಾಡೋಣ ಅನ್ನೋ ರೀತಿ ಇರುತ್ತೆ ಅವರ ಒಂದು ಸಿಚುವೇಶನ್. ಹಾಗಾಗಿ ಅವರೆಲ್ಲ ಗದಗಕ್ಕೆ ಹೋಗ್ತಾರೆ. ಗದಗದಲ್ಲಿ ಆ ಹುಡುಗನ ಊರು ಗದಗ ಆಗಿರುತ್ತೆ. ಸೊ ಅವ್ರು ಗದಗಕ್ಕೆ ಹೋಗ್ತಾರೆ. ಗದಗದಲ್ಲಿ ಆ ಗುರುಗಳನ್ನ ಭೇಟಿಯಾದಾಗ ಆ ಗುರುಗಳ ಹತ್ರ ಎಲ್ಲವನ್ನು ಇವರು ಹೇಳ್ತಾರೆ. ಆ ಗುರುಗಳು ಹೇಳ್ತಾರೆ, ಆ ಮನೆಯಲ್ಲಿ 2 ಆತ್ಮ ಇತ್ತು ಅಂತ. ಅದನ್ನು ಕೇಳಿ ಇವರಿಗೆ ಶಾಕ್ ಆಗುತ್ತೆ. ಆಗ ಗುರುಗಳು ಹೇಳ್ತಾರೆ, ಒಂದು ಆ ಹುಡುಗಿ ಆತ್ಮ, ಇನ್ನೊಂದು ಆತ್ಮ ರಾಜಶೇಖರ್ ಅವರ ತಾಯಿದು. ಅದೇ ಹಿಂದಿನ ಮನೆಯಲ್ಲಿ ವೈಜಯಂತಿ ಅವರಿಗೆ ಇಲ್ಲೊಂದು ಕಪ್ಪು ಆಕೃತಿ ಇದೆ ಅಂತೇಳಿ ಎತ್ತರಕ್ಕೆ ಕೊಟ್ಟಿತ್ತಲ್ಲ, ಅದೇ ಹೆಂಗಸು ಅವರು ಬೇರೆ ಯಾರೂ ಅಲ್ಲ, ರಾಜಶೇಖರ್ ಅವರ ತಾಯಿಯಾಗಿರ್ತಾರೆ. ಕೆಲವು ವರ್ಷದ ಹಿಂದೆ ಅವರು ತೀರ್ಕೊಂಡಿರ್ತಾರೆ. ಸೊ ಅವರು ಹೇಳ್ತಾರೆ, ಇನ್ನೊಂದು ಆತ್ಮ, ನೀವು ತುಂಬ ವರ್ಷದಿಂದ ಆ ಮನೆಯಲ್ಲೇ ಇದ್ದು ಇದನ್ನೆಲ್ಲ ಅನುಭವಿಸಿ ಬಂದಿದ್ದರಿಂದ ಇನ್ನೊಂದು ಆತ್ಮ ಏನಿದೆ, ಆ ಹುಡುಗಿ ಆತ್ಮ, ಅದು ನಿಮ್ಮ ಜೊತೆನೇ ಈ ಮನೆಗೂ ಕೂಡ, ನೀವಿರೋ ಮನೆಗೂ ಕೂಡ ಬಂದಿದೆ. ಹಾಗಾಗಿನೇ ನಿಮಗೆ ಆ ಒಂದು ಆತ್ಮದ ಕೆಲವೊಂದು ಇದು ಆಗ್ತಾ ಇರೋದು ಅಂತ ಗುರುಗಳು ಹೇಳ್ತಾರೆ. ಅದಕ್ಕೆ ಪರಿಹಾರ ಏನು ಮಾಡೋ ಸ್ವಾಮೀಜಿ ಅಂತ ಕೇಳಿದಾಗ ಗುರುಗಳು ಹೇಳ್ತಾರೆ, ನೀವು ಆ ಮನೆಯನ್ನು ಖಾಲಿ ಮಾಡಿ ಬೇರೆ ಎಲ್ಲಾದರೂ ಒಂದು ಬಾಡಿಗೆ ಮನೆ ನೋಡ್ಕೊಳ್ಳಿ. ಆ ಮನೆಗೆ ಹೋಗೋಕ್ಕಿಂತ ಮುಂಚೆ ಒಂದು ಗಣಪತಿ ಹೋಮ ಮಾಡಿ ಆ ಮನೆಯಲ್ಲಿ ವಾಸ ಮಾಡಿ ಅಂತ ಹೇಳ್ತಾರೆ. ಆಗ ವೈಜಯಂತಿ ಅವರು ಹೇಳ್ತಾರೆ, ಏನು ಸ್ವಾಮಿ ನೀವು ಕೂಡ ಇದನ್ನೇ ಹೇಳ್ತೀರಲ್ಲ, ನಮ್ಮ ಮನೆಯವರು ಕಷ್ಟಪಟ್ಟು ದುಡ್ಡು ಅಡ್ಜಸ್ಟ್ ಮಾಡಿ ಒಂದು ಮನೆನ ತಗೊಂಡಿದ್ದೀರಿ, ಈಗ ನಾವು ಎಷ್ಟು ಬಾಡಿಗೆ ಮನೆ ಅಂತ ಸುತ್ತೋದು, ಇದೇ ಥರ ಸಮಸ್ಯೆಗಳಾಗ್ತಾಯಿದ್ರೆ ನಾವು ಎಷ್ಟು ಬಾಡಿಗೆ ಮನೆ ಅಂತ ಹೋಗೋದು ಅಂತ ಹೇಳ್ತಾರೆ. ನೀವೇನಾದ್ರು ಪರಿಹಾರ ಮಾಡೋದಿದ್ದರೆ ಅದೇ ಮನೆಯಲ್ಲಿ ನಿಮಗೆ ಪರಿಹಾರ, ಅದೇ ಮನೆಗೆ ಬನ್ನಿ, ಅಲ್ಲೇ ಪೂಜೆ ಮಾಡಿ ನಿಮ್ಗೆ ಪರಿಹಾರ ಮಾಡಿಕೊಡಿ ಅಂತ ವೈಜಯಂತಿ ಅವರು ಹೇಳ್ತಾರೆ. ಅದಕ್ಕೆ ಗುರುಗಳು ಹೇಳ್ತಾರೆ, ಸರಿ ಹಾಗಾದರೆ ನೀವು ಹೋಗಿ ಹೋಮಕ್ಕೆ ಪೂಜೆಗೆ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಂಡು ನಂಗೆ ಫೋನ್ ಮಾಡಿ, ನಾನು ಬರ್ತೀನಿ ಅಂತ ಹೇಳ್ತಾರೆ. ಹಾಗೆ ಒಂದಿನ ಸೋಮವಾರ ಇವರು ಫೋನ್ ಮಾಡ್ತಾರೆ, ಈ ಥರ ಎಲ್ಲ ಸಿದ್ಧತೆಗಳು ಆಗಿದೆ, ನೀವು ಹೇಳಿದಂತೆ ಎಲ್ಲ ಸಿದ್ಧತೆಗಳಾಗಿದೆ ಅಂತ ಫೋನ್ ಮಾಡ್ತಾರೆ. ಗುರುಗಳು ತಕ್ಷಣಕ್ಕೆ ಹೊರಟು ಆ ಮನೆಗೆ ಬಂದು 2 ದಿನಗಳ ಕಾಲ ಅಲ್ಲಿದ್ದು ಪೂಜೆ, ಹೋಮ, ಹವನ, ಶಾಂತಿ ಹೋಮ ಎಲ್ಲವನ್ನು ಮಾಡಿ ಆ ಆತ್ಮವನ್ನು ಉಚ್ಚಾಟನೆ ಮಾಡಿಕೊಡ್ತಾರೆ. ಅದಾದ ಮೇಲೆ ಇವರ ಒಂದು ಕೂಡಿಟ್ಟ ಹಣದಲ್ಲಿ ಏನು ಮನೆ ತಗೊಂಡಿರ್ತಾರಲ್ಲ, ಆ ಮನೆಯಲ್ಲಿ ರಾಜಶೇಖರ್ ಅವರ ಕುಟುಂಬ ತುಂಬ ಖುಷಿಯಿಂದ, ತುಂಬ ಸಂತೋಷದಿಂದ, ಯಾವುದೇ ಸಮಸ್ಯೆ ಇಲ್ಲದೆ ವಾಸ ಮಾಡುತ್ತೆ. ಇದಾಗಿತ್ತು ಇವತ್ತಿನ ಹಾರರ್ ಸ್ಟೋರಿ. ಹೇಗಿತ್ತು? ಇಂಟ್ರೆಸ್ಟಿಂಗ್ ಅನ್ನಿಸ್ತಾ? ನನಗೆ ಈ ಕತೆ ಫಸ್ಟ್ ಕೇಳಿದಾಗ ಏನೋ ಇಂಟ್ರೆಸ್ಟಿಂಗ್ ಇದೆ ಅಂತ ಅನಿಸಿ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಸೊ ಈ ಕತೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇದೇ ರೀತಿಯ ಭಯಾನಕ ಹಾರರ್ ಕಥೆಯ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಮಸ್ಕಾರ.